ಇವತ್ತಿನ ರೆಸಿಪಿ ಅಮ್ಮಂದಿರ ಯೋಚನೆ ಕಡಿಮೆ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿರೋಂಥ ಲಂಚ್ ಬಾಕ್ಸು ಮಕ್ಕಳಿಗೆ ಮಾಡಿಕೊಡ್ಬೋದಾ ಅಂತ ಒಂದು ಸಿಂಪಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ತೊಗೊಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಬಂಚ್ ಆಗುವಷ್ಟು ಅಂದರೆ ಒಂದು ಹಿಡಿ ಆಗುವಷ್ಟು ಪಾಲಕ್ನ ಚೆನ್ನಾಗಿ ಕಾದಿರೋವಂಥ ನೀರಲ್ಲಿ ಆ್ಯಡ್ ಮಾಡಿಕೊಂಡು 1 ರಿಂದ 2 ನಿಮಿಷ ಬಿಟ್ಬಿಟ್ಟು ನಂತರ ಇಮಿಡಿಯೇಟಾಗಿ ತೆಕ್ಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ರೀತಿಲಿ ರುಬ್ಬಿಟ್ಕೊಳ್ಳಿ. ನಂತರ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂಥ ಪಾಲಕ್ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಳ್ಳಿ. ನಂತರ ನೀರನ್ನ ಗ್ರ್ಯಾಜುಲಾಗಿ ಆ್ಯಡ್ ಮಾಡ್ಕೋಬೇಕು. ಮಿಕ್ಸಿ ರುಬ್ಬಿರ್ತೀವಲ್ಲ ಅದೇ ಮಿಕ್ಸಿಗೆ ನೀರು ಆ್ಯಡ್ ಮಾಡಿಕೊಂಡು ಅದೇ ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಚಪಾತಿ ಹಿಟ್ಟನ್ನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದನ್ನು ಒಂದು 15 ರಿಂದ 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಮುಚ್ಚಳ ಏನಾರು ಮುಚ್ಚಿಟ್ಬಿಡಿ, ಸೊ ದಟ್ ಲೇಯರ್ ಗಟ್ಟಿ ಆಗಲ್ಲ ಹೊರಗಡೆ ಲೇಯರು. ನಂತರ ಒಂದು 100 ರಿಂದ 200 ಗ್ರಾಮ್ ಆಗೋಷ್ಟು ಪನ್ನೀರ್ನ ಈ ರೀತಿಯಾಗಿ ಚೆನ್ನಾಗೆಲ್ಲ ಕ್ರಂಪಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ನಂತರ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು, ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಜಾತ್ರೆ ಆಗಿಬಿಡುತ್ತೆ, ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ತೋರಿಸಿದಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನಂತರ ನಾವು ಆಲ್ರೆಡಿ ಕಲಸಿಟ್ಕೊಂಡಿದ್ದಂಥ ಪಾಲಕ್ ಹಿಟ್ಟನ್ನ ತೊಗೊಂಡು ಈ ರೀತಿಯಾಗಿ ಹೊತ್ಕೋಬೇಕಾಗತ್ತೆ. ಚಪಾತಿಗಿಂತ ಒಂಚೂರು ದಪ್ಪ ಇರೋ ರೀತಿಲಿ ಹೊತ್ಕೋಬೇಕು. ರೋಲ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ, ಕಟ್ ಮಾಡ್ಕೊಳ್ಳೋಕೆ ಕೂಡ. ನೋಡ್ತಾ ಇರ್ಬೋದು, ಚಪಾತಿಗಿಂತ ಒಂಚೂರು ದಪ್ಪ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಪಾಲಕ್ ಮಿಕ್ಸರ್ ಇದೆಯಲ್ಲ ಅದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಈವನಾಗಿ ಎಲ್ಲ ಕಡೆ ರೋಲ್ ರೀತಿಲಿ ಫೋಲ್ಡ್ ಮಾಡ್ತಾ ಬನ್ನಿ. ಚೆನ್ನಾಗಿ ರೋಲ್ ಆಗುತ್ತೆ, ಏನು ಬಿಟ್ಕೊಳ್ಳಲ್ಲ. ನಂತರ 2 ಕಡೆ ಹಂಚನ್ನ ಈ ರೀತಿಯಾಗಿ ಸೀಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೀಲ್ ಮಾಡ್ಕೊಂಡು ನಂತರ ಒಂದು ಚಾಕು ತೊಗೊಂಡು ಈವನ್ ಸೈಜಿಗೆ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಬನ್ನಿ. ನಂತರ ಇದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ರೋಲ್ನ ಒಂದೊಂದೇ ತೊಗೊಂಡು ಒಂಚೂರು ಜೆಂಟಲಾಗೆ ಪ್ರೆಸ್ ಮಾಡ್ತಾ ಬರಬೇಕು. ಯಾಕೆಂದರೆ ಪನ್ನೀರ್ ಮಿಕ್ಸರು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ತೋರಿಸೋ ರೀತಿಲಿ ಈ ರೀತಿಯಾಗಿ ನಿಧಾನಕ್ಕೆ ಜೆಂಟಲಾಗಿ ಪ್ರೆಸ್ ಮಾಡಿ ನಂತರ ಚೆನ್ನಾಗಿ ಕಾದಿರೋಂಥ ಬಾಣಲೆ ಮೇಲೆ ಎಣ್ಣೆ ಸವರ್ಕೊಂಡು ಈ ರೋಲ್ಸ್ನೆಲ್ಲ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು 2 ಕಡೆ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ಪನ್ನೀರ್ ಸ್ವಲ್ಪ ಟೈಮ್ ತೊಗೊಳುತ್ತೆ ರೋಲ್ ಒಳಗಡೆ ಇರೋದ್ರಿಂದ. ಸೊ ಹಾಗಾಗಿ ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು 2 ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿ ತುಂಬಾ ಸಿಂಪಲ್, ಹೆಲ್ತಿ, ಇಂಟ್ರೆಸ್ಟಿಂಗ್ ಆಗಿರೋವಂಥ ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಯಿತು. ಯಾವುದೇ ಯೋಚನೆ ಇಲ್ಲದೆ ಪರ್ಫೆಕ್ಟಾಗಿ ಮಕ್ಕಳು ಎಲ್ಲ ಬಾಕ್ಸ್ನೂ ಖಾಲಿ ಮಾಡ್ಕೊಬಂದಿರ್ತಾರೆ. ಸೊ ಈ ಸಿಂಪಲ್ ಆ್ಯಂಡ್ ಹೆಲ್ತಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಹಾಗೆ ಪಕ್ಕದಂಥ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.